ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನಾರ್ತ್ ಬ್ರೋ ಚಾನಲ್ಗೆ. ನಾನು ನಿಮ್ಮ ನಾರ್ತ್ ಬ್ರೋ. ನನ್ನ ಒಂದು ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ವಿಜಯಪುರದ 3ನೇ ಎಪಿಸೋಡಲ್ಲಿ ಇದ್ದೀವಿ ನಾವು. ಈ 3ನೇ ಎಪಿಸೋಡಲ್ಲಿ ಏನು ನೋಡ್ತೀವಿ ಎಂಬುದನ್ನು ನೀವು ಕಾತುರದಿಂದ ಕಾಯ್ತಿರಬಹುದು. ಈ 3ನೇ ಎಪಿಸೋಡಲ್ಲಿ ನಾವು ವಿಜಯಪುರದ ಸಂಗೀತ ಅರಮನೆಯನ್ನು ನೋಡ್ತಾ ಇದ್ದೀವಿ, ಸಂಗೀತ ಮಹಲ್ ಅನ್ನು ನೋಡ್ತಾ ಇದ್ದೀವಿ. ಆ ಒಂದು ಸಂಗೀತ ಮಹಲ್ ಏನಪ್ಪ ಅಂದರೆ ವಿಜಯಪುರದ ಆದಿಲ್ ಶಾಹಿಗಳು ತಮ್ಮ ಮೋಜು ಮಸ್ತಿಗೆ ಬಳಸಿದಂತ ಒಂದು ಅರಮನೆ ಸ್ನೇಹಿತರೆ, ಸಂಗೀತ ಅರಮನೆ. ಆ ಒಂದು ಸಂಗೀತ ಅರಮನೆನ ನೋಡೋಣ ಬನ್ನಿ. ನೋಡ್ತಿರ್ಬೋದು ಸ್ನೇಹಿತರೆ, ನೀವು ಆದಿಲ್ ಶಾಹಿ ಮಂದಿರದ ಅರಮನೆ ನೋಡ್ತಿರ್ಬೋದು ಸ್ನೇಹಿತರೆ ನೀವು. ನಾವು ಆದಿಲ್ ಶಾಹಿ ರಾಜರುಗಳು ಈ ಒಂದು ಸಂಗೀತ ಮಹಲನ್ನ ತಮ್ಮ ಮೋಜು ಮಸ್ತಿಗೆ ಯಾವ ರೀತಿ ಉಪಯೋಗ ಮಾಡ್ತಾ ಇದ್ರು ಎಂಬುದನ್ನು ಗಮನಿಸೋಣ. ಈ ಸ್ತಂಭಗಳ ನಡುವೆ ತಮ್ಮ ಒಂದು ಮೋಜು ಮಸ್ತಿ ನಡೀತಾ ಇತ್ತು, ರಾಜರುಗಳ ಒಂದು ಮೋಜು ಮಸ್ತಿ. ಆ ಮೋಜು ಮಸ್ತಿಯಲ್ಲಿನ ಒಂದು ಸಂಗೀತ ಮಹಲನ್ನ ನಾವು ನೋಡ್ತಾ ಇದೀವಿ. ನಿಮಗೂ ತೋರಿಸ್ತೀನಿ ಈ ಒಂದು ಸಂಗೀತ ಮಹಲ್ನ ಇತಿಹಾಸ ಮತ್ತು ಸೌಂದರ್ಯವನ್ನು. ನಾವು ಪಕ್ಕದಲ್ಲಿ ನಿಂತು ಅದರ ಒಂದು ಸೌಂದರ್ಯವನ್ನು ಅನುಕರಣಿಸೋಣ ಬನ್ನಿ ಮತ್ತು ಅನ್ವೇಷಿಸೋಣ ಬನ್ನಿ. ನೋಡಿ, ಸಂಗೀತ ಮಹಲ್ ನಂತರದ ಮಾಡಿ ಇತ್ತು ಅನ್ಸುತ್ತೆ. ಕಾಲಾನಂತರದಲ್ಲಿ ಇದೆಲ್ಲ ಹಾಳಾಗೋಗಿದೆ. ಈಗ ನಮ್ಮ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನ ಸಂರಕ್ಷಣೆ ಮಾಡ್ತಾವ್ರೆ. ಈ ಒಂದು ಸಂಗೀತ ಮಹಲನ್ನ ನೀವು ಗಮನಿಸ್ತಿರ್ಬೋದು. ನೋಡಿ, ಎಂತ ಒಂದು ದೊಡ್ಡದಾದಂತ ಒಂದು ಕಮಾನ್ ಅನ್ನ ಮೇಲ್ಗಡೆ ಇದು ವಿಜಯಪುರದ 3ನೇ ಎಪಿಸೋಡ್ ಸ್ನೇಹಿತರೆ. ಸ್ನೇಹಿತರೆ ನೀವು, ಇದು 16ನೇ ಶತಮಾನದಲ್ಲಿ ನಿರ್ಮಾಣವಾದಂತ ಒಂದು ಮೆಹಲ್ ಆಗಿದೆ. ಮೆಹಲ್ ಮೀನ್ಸ್ ಅರಮನೆ ಆಗಿದೆ. ಇದನ್ನ ಆಗಿನ ರಾಜರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ತಮ್ಮ ಸಂಗೀತ ಕಾರ್ಯಕ್ರಮಗಳಿಗೆ ನಾವ್ ಹೆಂಗ ಈ ರೀತಿ ಈಗ ಏನಾದ್ರೂ ಸಂಭ್ರಮಗಳಿದ್ದಲ್ಲಿ ಡಿಜೆಗೆ ಪಬ್ಬು ಕ್ಲಬ್ ಅಂತ ಯಾವ ರೀತಿ ಹೋಗ್ತೀವಿ, ಆ ರೀತಿ ಆಗಿನ ರಾಜರುಗಳು ಇದನ್ನ ಕ್ಲಬ್ ಆಗಿ ಮಾಡ್ಕೊಂಡಿದ್ರು ಅನ್ನೋದನ್ನ ನಾವು ಈ ಒಂದು ಸಂಗೀತ ಮಹಲಲ್ಲಿ ಗಮನಿಸಬಹುದು ಸ್ನೇಹಿತರೆ. ನೋಡೋಣ ಈ ಒಂದು ಸಂಗೀತ ಮಹಲ್ನ ಅವರು ಯಾವ ರೀತಿ ಡಿಜೆ ಕ್ಲಬ್ ಪಬ್ ಆಗಿ ಯಾವ ರೀತಿ ಉಪಯೋಗ ಮಾಡಿದ್ರು. ಆ ಒಂದು ಪಬ್ ಕ್ಲಬ್ಗಳಲ್ಲಿ ಯಾವ ರೀತಿ ಒಂದು ವಾತಾವರಣ ಇರುತ್ತೋ ಅದೇ ವಾತಾವರಣವನ್ನ ಆಗಿನ ರಾಜರುಗಳು ಇಲ್ಲಿ ಒಂದು ಸೃಷ್ಟಿ ಮಾಡಿದ್ರು ಎಂಬ ಒಂದು ಅಂಶಗಳನ್ನ ನಾವು ಈ ಸಂಗೀತ ಮಹಲಲ್ಲಿ ಗಮನಿಸಬಹುದು ಸ್ನೇಹಿತರೆ. ನೋಡಿ, ಆ ಸಂಗೀತ ಮಹಲ್ನ ಪಬ್ಬು ಯಾವ ರೀತಿ ಇದೆ ಅಂತ. ಸಂಗೀತ ಮಹಲ್ ಅಂದ್ರೆ ಏನು, ಅದ್ಭುತವಾದಂತ ಮೆಹಲ್ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದಾಗ ನನ್ನ 2 ಕಣ್ಣುಗಳು ನಿಬ್ಬೆರಗಾದವು ಸ್ನೇಹಿತರೆ. ಯಾಕಂದ್ರೆ ಇಂಥ ಒಂದು ಸಂಗೀತ ಮಹಲನ್ನ ನಾನು ಮುಂದೂ ನೋಡೋದಿಲ್ಲ ಅನ್ಸುತ್ತೆ, ಹಿಂದೆ ನೋಡಿದ್ದಿಲ್ಲ, ಮುಂದೂ ನೋಡೋದಿಲ್ಲ ಸ್ನೇಹಿತರೆ. ಇದೇ ಕೊನೆ ಬಾರಿಗೆ ನೋಡ್ತಾ ಇರೋದು ನಾನು ಸಂಗೀತ ಮಹಲನ್ನ. ನೀವು ಸಹ ಇದೇ ಒಂದು ಅಂಶವನ್ನ ನನ್ನ ಒಂದು ವಿಡಿಯೋದಲ್ಲಿ ಕೊಂಡಿರೋ ಸ್ಥಳದಿಂದ ಗಮನಿಸಬಹುದು ಸ್ನೇಹಿತರೆ. ನೀವು ಇದ್ದಂತ ಸ್ಥಳದಿಂದ ನಾನು ತೋರಿಸ್ತಿರುವ ನನ್ನ ದೃಷ್ಟಿಯಲ್ಲಿ ನೀವು ಸಂಗೀತ ಮಹಲ್ ಗಮನಿಸಬಹುದು. ಸಂಗೀತ ಮಹಲ್ ಕಡೆ ಈಜು ಕೊಳ ಇತ್ತು ಅನ್ಸುತ್ತೆ. ಆ ಈಜು ಕೊಳದಲ್ಲಿ ನೀರಿತ್ತು ಅನ್ಸುತ್ತೆ. ಈಜು ಕೊಳ ಮೇಲೆ ನೀರ್ ಇರ್ಲೇಬೇಕಪ್ಪ. ಸುತ್ತಮುತ್ತ ಕಾಂಪೌಂಡ್ ಇದೆ ಈ ಒಂದು ಮಹಲ್ಗೆ. ಈಗೆಲ್ಲ ಇದೆಲ್ಲ ಕಟ್ಟವ್ರಲ್ಲ, ದಾರಿಗಳು ಈಗ ಕಟ್ಟಿದ್ದು, ಮೊದಲೆಲ್ಲ ಕಟ್ಟಿದ್ದಿಲ್ಲ ನಡ್ರಿ. ಸಂಗೀತ ಮೇಲೆ ಹೊರಗಡೆ ಇದ್ದಂದ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಆ ಕಡೆ ಇದ್ದ ಫ್ರಂಟ್ ಇಂದ ಬ್ಯಾಕ್ ಇಂದ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ನೋಡೋಣ, ಇವೆಲ್ಲ ಸೈನಿಕರು ರಾಜರು ಬರ್ತಿರುವಂತ ದಾರಿಗಳು ಅನ್ಸುತ್ತೆ. ಸುತ್ತ ಕಂಪೌಂಡಿಗೆ ಬಹಳಷ್ಟು ದಾರಿಗಳಿವೆ. ಸಂಗೀತ ಮಹಲ್ ಒಳಗಡೆ ಹೆಂಗೆಲ್ಲ ಇದೆ ಅಂತ ಗಮನಿಸ್ತಾವಣ ಬನ್ನಿ. ಇಲ್ಲಂತರೂ ಸಖತ್ತಾಗಿ ಮಳೆ ಬರ್ತಾ ಇದೆ. ಆಗಿನ ಕಾಲದಲ್ಲಿ ಕಟ್ಟಿದಂತ ಬಾವಿ ಅಂದ್ರೆ ಅವರು ಸಂಗೀತ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಬಹಳ ನೀರ್ ಇರ್ತಿತ್ತು ಅನ್ಸುತ್ತೆ. ಈಜು ಕೊಳ ಇರ್ತಿತ್ತು. ಆ ಈಜು ಕೊಳದಲ್ಲಿ ಏನೋ ಒಂಥರ ಫಿಶ್ ಬಿಟ್ಟಿರ್ತಾರೆ, ಅದನ್ನ ನೋಡ್ಕೊಂತ ಎಂಜಾಯ್ ಮಾಡ್ಬೋದಿತ್ತು ಅನ್ಸುತ್ತೆ. ಈಗಿನ ಕಾಲದಲ್ಲಿ ಯಾವ ರೀತಿ ಪಬ್ಬು ಕ್ಲಬ್ಗಳಿವೆ, ಆ ರೀತಿ ಆಗಿನ ಕಾಲದಲ್ಲಿ ಇದು ಸಹ ಒಂದು ಪಬ್ಬು ಕ್ಲಬ್ ಆಗಿ ಆಗಿನ ಕಾಲದ ರಾಜರಿಗೆ ಉಪಯೋಗ ಆಗ್ತಿತ್ತು ಸ್ನೇಹಿತರೆ. ಅವರಿಗೂ ಮೋಜು ಮಸ್ತಿ ಬೇಕಲ್ವಾ, ಲೈಫ್ ಅಲ್ಲಿ ಏನಾದ್ರು ಕಿಕ್ ಬೇಕಲ್ವಾ, ಆ ಕಿಕ್ಕಿನ ಸಲುವಾಗಿ ಇದನ್ನ ಕಟ್ಟವ್ರಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಹೌದು, ಆಗಿನ ಕಾಲದ ರಾಜರಿಗೆ ಕಿಕ್ ನಮ್ಗೆ ಯಾವ ರೀತಿ
ಬೇಕು ಅನ್ನೋದು ಅಂತ ನಾವು ಎಲ್ಲ ಸುಧಾರಣೆ ಮಾಡ್ತಾರೆ. ಅದೇ ರೀತಿ ಎಲ್ಲರಿಗೂ ಸಂಗೀತದ ನಶೆ ಇತ್ತು. ಆ ಸಂಗೀತದ ನಶೆಯನ್ನು ಅವರು ತೃಪ್ತಿಪಡಿಸಿಕೊಳ್ಳಲು ಈ ಒಂದು ಸಂಗೀತ ಮಹಲನ್ನ ಕಟ್ಟವ್ರೆ ಸ್ನೇಹಿತರೆ. ನೀವು ಮಳೆಯಲ್ಲಿ ಯಾವ ರೀತಿ ಒಂದು ಸಂಗೀತ ಮಹಲ್ ಕಾಣ್ತಾ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ಈ ಒಂದು ಸಂಗೀತ ಮಹಲ್ ನಾನು ವಿಸಿಟ್ ಕೊಡುವಂತ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಮಳೆ ಆಗ್ತಾ ಇದೆ, ಸಖತ್ತಾಗಿ ಮಳೆ ಆಗ್ತಾ ಇದೆ ನೋಡಿ. ಆ ಒಂದು ಮಳೆಯಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಯಾವ ರೀತಿ ಕಾಣ್ತಾ ಇದೆ ಸಂಗೀತ ಮಹಲ್ ಅಂತ ಗಮನಿಸಬಹುದು ನೀವು. ಅದ್ಭುತವಾದಂತ ಸಂಗೀತ ಮಹಲ್ ಇದು. ಮಳೆ ಇದೆ ನೋಡಿ, ನಾವು ಈ ರೀತಿ ನಿಂತ್ಕೊಂಡಿದೀವಿ. ಹಿಂದ್ಗಡೆ ಮಳೆ ಗಾಳಿಗೆಲ್ಲ ನನಗೆ ತೊಯ್ತಾ ಇದ್ದೀನಿ ನಾನು. ಯಾವ ರೀತಿ ಆಗ್ತಾ ಇದೆ ಮಳೆ ಸ್ನೇಹಿತರೆ, ಸಂಗೀತ ಮೇಲೆಲ್ಲ ತೊಯ್ತಾ ಇದೆ. ಸಂಗೀತ ಮೇಲ್ ಕಡೆಯಿಂದ ನಮ್ಗೆ ಮಳೆ ಹನಿಗಳು ಬೀಳ್ತಾನೆ ಇವೆ. ನನಗಂತೂ ಬಹಳ ಖುಷಿ ಆಯ್ತು ಸ್ನೇಹಿತರೆ. ಯಾಕಂದ್ರೆ ಇಂತಹ ಒಂದು ಸ್ಮಾರಕವನ್ನು ನೋಡುವಂತ ಸಂದರ್ಭದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ನಿನ್ನಯ ಅಂತ ಒಂದು ಸಾಂಗ್ ಆಗ್ತಾ ಕಾಫಿ ಅಥವಾ ಚಹಾ ಕುಡಿತಾ ಕುಂತಿದ್ರೆ ಎಂತ ಸ್ವರ್ಗ ಸ್ನೇಹಿತರೆ, ನೀವೇ ತಿಳ್ಕೋಬಹುದು. ಯಾಕಂದ್ರೆ ಇಂಥ ಒಂದು ಮಳೆಯಲ್ಲಿ ನಮ್ಮ ಒಂದು ಉತ್ತರ ಕರ್ನಾಟಕದ ಮಂದಿ ಬಿಸಿ ಬಿಸಿ ಚಾಯ್ ಅಥವಾ ಮಿರ್ಚಿ ಪಕೋಡ ಏನಾದ್ರು ಇತ್ತಂದ್ರೆ ಅದ್ ತಿನ್ಕೊಂತ ಕುಂತ್ರೆ ಏನ್ ಸ್ವರ್ಗ ಅಲ್ವಾ. ನಾನ್ ನೋಡಿ ಈ ರೀತಿ ಇದೀನಿ, ಇಲ್ಲಿ ನೋಡಿ ಈ ಒಂದು ಸಂಗೀತ ಮೇಲ್ ಯಾವ ರೀತಿ ಸಂಗೀತದಲ್ಲಿ ತುಳಿತಾ ಇದೆ ಮಳೆಯಿಂದ ಸಂಗೀತ. ಓಹೋ, ಇಲ್ಲೆಲ್ಲ ಎಷ್ಟೋ ನರ್ತಕಿಯರು ಡ್ಯಾನ್ಸ್ ಮಾಡಿದಂತ ಸ್ಥಳ ಇದು. ಊರ್ವಶಿ, ರಂಬೆ, ಮೇನಕೆ ಅಂತ ಅಂತೀವಲ್ಲ ಅಂತ ಅದಕ್ಕಿಂತ ಮಸ್ತ್ ಹುಡುಗಿ ಬಂದ್ಲು ಅಂತ ಕೇಳಿದ್ರಲ್ಲ, ಅಂತ ಯುವತಿಯರು ಅಂತ ಮಹಿಳೆಯರು ಡ್ಯಾನ್ಸ್ ಮಾಡಿದಂತ ಜಾಗ ಸ್ನೇಹಿತರ ಇದು ಜಾಗ. ಅಂತ ಒಂದು ಪವಿತ್ರವಾದ ಮಹಿಳೆಯರ ಪಾದಗಳ ಸ್ಪರ್ಶ ಕಂಡಂತ ಮನೆ ಸ್ನೇಹಿತರೆ. ಅವರ ಒಂದು ಗುರುತುಗಳು ಬಹಳಷ್ಟು ಹೀಗೆ ಉಳಿದಿದೆ ನೋಡಿ, ಯಾವ ರೀತಿ ಕಾಣ್ತಾ ಇದೆ. ಸಖತ್ತಾಗಿ ಮಳೆ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಂತರೂ ನಾನು ಈ ಒಂದು ಮಳೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಪ್ಪದೆ ತಿಳಿಸ್ಬೇಕು ಸ್ನೇಹಿತರೆ. ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಈ ಕಡೆ ಅಂತ ನೋಡಿ, ಒಳಗಡೆ ನಾವು ದಾರಿ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ನೀವು ನೋಡಿ, ಪಾರಿವಾಳ ಗೂಡು ಕಟ್ಕೊಂಡಿವೆ. ಎಷ್ಟೋ ರಾಣಿಯರಿಗೆ ಆಶ್ರಯ ತಾಣ ಆಗಿತ್ತು ಈ ಒಂದು. ಯಾಕಂದ್ರೆ ರಾಣಿಯರಿಗೆ ಅವಾಗ ಏನಾದ್ರು ನಾಟ್ಯ ಮಾಡಿದ್ರೆ ಅಷ್ಟೇ ಅವರಿಗೆ ಏನಾದ್ರು ಉಪಹಾರ ಸಿಕ್ತಿತ್ತು ಅನ್ಸುತ್ತೆ. ಮೇಲ್ಗಡೆ ನೋಡ್ಬೋದು ಸ್ನೇಹಿತರೆ ನೀವು ಯಾವ ರೀತಿ ಒಂದು ಸಂಗೀತ ಮೇಲಲ್ಲಿ ಈ ಮಳೆಯ ಸಂಗೀತ ಕೇಳ್ತಾ ಇದೆ. ಓಹೋ, ಇಲ್ಲಿ ಮೇಲ್ಗಡೆ ಹೋಗಕ್ಕೆ ದಾರಿ ಇದೆ, ಆದ್ರೆ ಬಂದ್ ಮಾಡವ್ರೆ. ನೋಡಿ, ನಿಮ್ಗೆ ಈ ರೀತಿ ಕಾಣುತ್ತೆ ಸಂಗೀತ ಮಹಲ್. ನೋಡಿ ಯಾವ ರೀತಿ ಮಳೆ ಇದೆ. ಮಳೆಯ ಜೊತೆಗೆ ನೀವು ಅದ್ಭುತವಾದಂತ ಹಿಂದಿನ ಕಾಲದ ಪಬ್ ನೋಡ್ತಾ ಇದ್ದೀರಾ. ಇದೊಂದು ಆಗಿನ ಕಾಲದ ಕ್ಲಬ್. ಆದಿಲ್ ಶಾಹಿ ಬಹುಮನಿ ಸುಲ್ತಾನರ ಕಾಲದ ಪಬ್ ಆಗಿತ್ತು ಸ್ನೇಹಿತರೆ. ಆಗಿನ ಕಾಲದಲ್ಲಿ ಹೀಗೆ ಏನೂ ಇದ್ದಿಲ್ಲ, ಪಬ್ಗಳು ಇದ್ದಿಲ್ಲ. ಆದ್ರೆ ಅವರ ಒಂದು ಖುಷಿಗಳನ್ನ, ಅವರ ಮೋಜು ಮಸ್ತಿಯನ್ನ ಅವರು ಇದೇ ಒಂದು ಸಂಗೀತ ಮಹಲಲ್ಲಿ ಕಳೀತಾ ಇದ್ರು. ಎಷ್ಟೋ ರಾಜರು ಇಲ್ಲೇ ಕುಂತು ವೀಕ್ಷಣೆ ಮಾಡ್ತಾ ಇದ್ರು. ಎಷ್ಟೋ ರಾಣಿಯರು, ಎಷ್ಟೋ ನೃತ್ಯಗಾರರು ಇಲ್ಲೇ ನಮ್ಮ ಕಣ್ಣು ಮುಂದೆನೆ ಡ್ಯಾನ್ಸ್ ಮಾಡ್ತಾ ಇದ್ರು ಸ್ನೇಹಿತರೆ. ಆ ಒಂದು ಡ್ಯಾನ್ಸ್ ನ ನೀವು ಊಹೆ ಮಾಡ್ಕೊಳ್ಬಹುದು, ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ರು ನೋಡಿ. ಈ ರೀತಿ ಮಳೆ ಬಂದ್ರೆ ಈಗಿನ ನಮ್ಮ ಕಾಲದ ಹುಡುಗಿಯರು ನವಿಲೆ ಅಂತ ಸಾಂಗ್ ಆಡಿ ಒಂದು ರೀಲ್ಸ್ ಆಗ್ತಾರೆ. ಆಗಿನ ಕಾಲದ ಒಂದು ರಾಣಿಯರು ಯಾವ ರೀತಿ ಡ್ಯಾನ್ಸ್ ಮಾಡಿರ್ಬೇಕು ನೀವೇ ಗಮನಿಸಬಹುದು. ಮ್ಯೂಸಿಕ್ ನೋಡ್ಬೋದು. ಈಗಿನ ಕಾಲದಲ್ಲಿ ಚಂದ ಮಾಮ ಬಾರೋ, ಹುಲಿ ಮಾಮ ಬಾರೋ ಅಂತ ಸಾಂಗ್ ಆಡ್ತಾರೆ ಸ್ನೇಹಿತರು.
ಗೆಳತಿಯರು ಮತ್ತು ಗರ್ಲ್ಸ್ಗಳು ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಈ ರೀತಿ ಸಾಂಗ್ಗಳು ಇದ್ದಿಲ್ಲ. ಅದರಿಂದ ಅವರು ತಬಲಗಳು, ಸನಾಯಿಗಳು, ಏನೇನೋ ಬೇರೆ ಎಲ್ಲ ಒಂದು ಅಂಶಗಳಿಂದ ಕೂಡಿದಂತ ಮ್ಯೂಸಿಕ್ ಅಲ್ಲಿ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು, ಗೆಜ್ಜೆ ಕಟ್ಕೊಂಡು ಮಾಡ್ತಾ ಇದ್ರು. ಆ ಒಂದು ಗೆಜ್ಜೆಯ ಸದ್ದನ್ನು ಕೇಳಿ ರಾಜರು ಮನಮೋಹಕಗೊಳ್ತಾ ಇದ್ರು. ಮನಮೋಹಕಗೊಂಡು ಅವರ ಕರಳಲ್ಲಿ ಇದ್ದಂತ ಏನೋ ದೇಹದ ಮೇಲೆ ಇದ್ದಂತ ಚಿನ್ನಾಭರಣಗಳನ್ನು ಎಸ್ತಾ ಇದ್ರು, ವಜ್ರ ವೈಡೂರ್ಯಗಳನ್ನ ಅವ್ರ ಮೇಲೆ ಸುರಿತಾ ಇದ್ರು ಖುಷಿಗೆ. ಈಗಿನ ಕ್ಲಬ್ಗಳಲ್ಲಿ ನೋಡ್ತಿರ್ಬೋದು, ನೋಟ್ಗಳನ್ನ ಹಿಂಗೆ ಹಿಂಗೆ ಎಸ್ತಾರಲ್ಲ, ಆ ರೀತಿ ಆಗಿನ ಕಾಲದಲ್ಲಿ ರತ್ನಗಳನ್ನ, ಚಿನ್ನ ಒಡವೆಗಳನ್ನ ಎಸ್ತಾ ಇದ್ರು. ಇಲ್ಲಿ ನೋಡಿ ಮಳೆ ಬರ್ತಾ ಇದೆ. ಆಗಿನ ಕಾಲದಲ್ಲಿ ಯಾವ ರೀತಿ ಎಸ್ತಾ ಇದ್ರು ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ನನ್ನ ಮೇಲೆ ಮಳೆ ಎಸ್ತಾ ಇದೆ, ಮಳೆ ನೀರನ್ನು ನನ್ನ ಮೇಲೆ ಎಸ್ತಾ ಇದೆ ಮಳೆರಾಯ. ಕೋಪ ಆಗ್ಬಿಟ್ಟವನಿ ನೋಡಿ, ಯಾವ ರೀತಿ ಆಗೋನಿ. ನಾನೆಲ್ಲ ತೊಯ್ದು ಹೋಗ್ಬಿಟ್ಟಿದ್ವಿ. ಆಗಿನ ಕಾಲದಲ್ಲಿ ಎಸ್ತವ್ರ ಇಲ್ಲೋ ಗೊತ್ತಿಲ್ಲ, ನನ್ನ ಮೇಲೆ ಹತ್ರ ಎಸ್ತಾ ಇದೆ ನೋಡಿ. ಈಗಿನ ಬ್ರದರ್ಸ್ ಅವರು ಈ ಟೈಮಲ್ಲಿ ವಿಸಿಟ್ ಮಾಡಕ್ ಬಂದವ್ರೆ. ಅವರಿಗೂ ಸಖತ್ತಾದಂತ ವ್ಯೂ ಕಾಣ್ತಾ ಇದೆ. ನಾವು ಈ ರೀತಿ ಮುಂದ್ ಕಡೆ ಹೋಗೋಣ. ವೀಕ್ಷಣೆ ಮಾಡಕ್ ಬಂದವ್ರೆ ಸಂಗೀತ ಮಹಲನ್ನ. ಮತ್ತ ಈ ಸಂಗೀತ ಮಹಲ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಬಹಳ ಅಪರೂಪ ಕಟ್ಟಡ ಮಾಡಿದ್ದಾರೆ ಇದು. ಬಹಳ ತಿಳಿಸ್ತದ ಕಟ್ಟಡ. ರಾಯಚೂರದಿಂದ ಬಂದಿ ಐಡಿಯಾ ಮಾಡಿದ್ರು. ಸಂಗೀತ ಮಹಲ್ ಅಂದ್ರೆ ಏನ್ ತಾತ? ಏನ್ ಮಾಡ್ತಾ ಇದ್ರಿ ಇಲ್ಲಿ ಎಲ್ಲ? ರಾಜರು ಏನ್ ಮಾಡ್ತಾ ಇದ್ರಿ ಇಲ್ಲಿ? ವಾಸ ಮಾಡಿದಾರ ರಾಜರು. ಈಗಿನ ಕಾಲದಾಗ ಹೆಂಗ್ ನಾವು ಡ್ಯಾನ್ಸ್ ಮಾಡ್ತೀವಿ, ಆಗಿನ ಕಾಲದಾಗ ಇಲ್ಲೆಲ್ಲ ಡ್ಯಾನ್ಸ್ ಗಳು ನಡೀತಾ ಇದ್ವು. ನಡೀತಾ ಇತ್ತು, ಎಲ್ಲ ಮಾಡಿದಾರ, ಅವೆಲ್ಲ ಡ್ಯಾನ್ಸ್ ಮಾಡಿದಾರ. ಇಲ್ಲಲ್ಲಿ ಮಳೆ ಬರ್ತಾ ಇದೆ, ನೋಡ್ತಿರ್ಬೋದು. ಮಳೆ ಹನಿಗಳು ಈ ಸಂಗೀತ ಮೇಲ್ಗಡೆ ಇದ್ದ ಸುರಿತಾ ಇದೆ, ನೋಡ್ತಿರ್ಬೋದು ಸ್ನೇಹಿತರೆ. ನೀವು ನೋಡಿ ಸ್ನೇಹಿತರೆ, ನೋಡಿ ಸಂಗೀತ ಮೇಲ್ಗಡೆ ಇದ್ದ ಯಾವ ರೀತಿ ನೀರು ಬೀಳ್ತಾ ಇದೆ ಅಂತ. ಇಲ್ಲೇ ನಮ್ಮ ಬಿಜಾಪುರದ ಸ್ಥಳೀಯರಾದಂತ ನಮ್ಮ ತಾತನವರು ಇದಾರೆ. ಅವ್ರ ಬಗ್ಗೆ ಈ ಸಂಗೀತ ಮಹಲ್ಗೆ ಅವರು 20 years ಇಂದ ವಿಸಿಟ್ ಕೊಡ್ತಾವ್ರೆ. ಪಕ್ಕದಲ್ಲಿ ಇರುವಂತವ್ರ ಒಂದು ಮನೆಯಿಂದ ಬರ್ತಾವ್ರೆ, ಸುರಿಗೇಳ ಅವರಂತೆ. ನೋಡೋಣ, ಅವರಿಂದ ಕೇಳೋಣ. ಅವರು 20 years ಇಂದ ಇಲ್ಲಿಗೆ ಭೇಟಿ ಕೊಡ್ತಾವ್ರೆ. ನೋಡೋಣ, ತಾತನವರ ಮಾತಾಡ್ಸೋಣ. ನೋಡಿ, ಇಲ್ಲಿ ಇದು 2 ಅಂತಸ್ತಿನ ಮನೆ ಇತ್ತು. ಅಲ್ಲಿ ವಾಸ ಮಾಡಿದಾರ. ಓಹೋ, 2 ಅಂತಸ್ತು 500 ವರ್ಷದ ಹಿಂದಿನ ಕಟ್ಟಡಗಳು ಇವೆಲ್ಲ. ಹೌದು ಸ್ನೇಹಿತರೆ, ತಾತನವರೆಲ್ಲ ಏನ್ ಹೇಳ್ತಾವ್ರೆ ಅಂತ. ಇವರು ಬಹಳ ವರ್ಷದಿಂದ ವಿಸಿಟ್ ಕೊಡ್ತಾವ್ರೆ. ಮೊದ್ಲೆಲ್ಲ ಆಗೇ ಇದ್ದಿಲ್ಲ, ವರ್ಷನ ಕಾಲ ಹಾಳಾಗ್ತಾ ಇದೆ ಅಲ್ತಾಯ್ತ. ವರ್ಷಕ್ಕೆ ಹಾಳಾಗ್ತಾ ಇದೆ. ಈಗೆಲ್ಲ ಕಟ್ಟಡ ಎಲ್ಲ ಬೀಳಕತ್ತಾವ ಈಗ ಬಹಳ ದಿವಸದಾಗಿ. ಹೌದೌದು ತಾತ. ಏನ್ ಹೇಳ್ತೀರಿ ತಾತ? ಮತ್ತೆ ಜನರಿಗೆ ಇಲ್ಲಿಗೆ ಬರ್ಬೇಕಾ ಬೇಡಬಾರ್ದ? ಜನ ನೋಡ್ಬೋದಲ್ಲ, ಈ ನಮೂನಿ ಕಟ್ಟಡ ಮಾಡಿದಾರೆ ಹಿಂದಿನ ಕಾಲದಲ್ಲಿ. ಹೌದು, ಈಗಿನ ಕಾಲದ ಮನೆಗಳು ಒಂದು 5-10 ವರ್ಷಗಳು ಸರಿಯಾಗಿ ಕಟ್ಟಡ ಆಗಲ್ಲ. ಈಗ ಈ ಕಾಲಂ ನೋಡಿ, ಯಾವ ನಮೂನಿ ಕಟ್ಟಡ ಮಾಡಿದಾರೆ ನೋಡಿ ತಾತ. ದೊಡ್ಡ ಕಾಲಂ, ಸಣ್ಣ ಕಾಲಂ ಅಲ್ಲ, ಕರಿಕಲ್ಲ ಕಟ್ಟಿದಾರೆ. ಯಾವ್ದು ಕೆಬ್ಬಣ ಇಲ್ಲ, ಏನಿಲ್ಲ. ಕೆಬ್ಬಣ ಇಲ್ಲ, ತಳಗ ಫೌಂಡೇಶನ್ ಹಂಗ ನಾನ್ ಕಾಲಂ ನೋಡು. ಹೌದು ತಾತ, ನೋಡ್ಬೋದು ಸ್ನೇಹಿತರೆ. ನೋಡಿ ಯಾವ ರೀತಿ ಫೌಂಡೇಶನ್ ಇದೆ. ಈಗಿನ ಕಾಲಂಗಳು ಕಟ್ಬೇಕಂದ್ರೆ ಕಬ್ಬಣ ಹಾಕ್ಬೇಕು, ಏನೇನೋ ಮಾಡಿ ಕಟ್ಬೇಕಾಗತ್ತ. ಸ್ವಲ್ಪ ಇದು ಗುನ್ಯಾದಾಗ ತಪ್ತಾರ, ತೆಪ್ಪಿಲ್ಲ. ಹೌದು ತಾತ, ಯಾ ನಮ್ನಿ ಕಟ್ಟಡ ಮಾಡಿದಾರ. ಆಗಿನ ಕಾಲದ ಕಟ್ಟೋರನೇ ಯಾವ ರೀತಿ ಇರ್ಬೋದು ತಿಳಿವನ್ರು. ಹೌದು ತಾತನವ್ರು ಇಷ್ಟೆಲ್ಲ ಮಾಹಿತಿ ಹೇಳವ್ರೆ. ನೋಡಿ, ನೀವು ಈ ಒಂದು ಕಟ್ಟಡಕ್ಕೆ ಬನ್ನಿ, ಸಂಗೀತ ಮಹಲ್ಗೆ ಬಂದು ವಿಸಿಟ್ ಕೊಡ್ಬೋದು ಸ್ನೇಹಿತರೆ. ನೋಡು, ಅವರು ನಮ್ಮ ಸ್ಥಳೀಯರವರು ಅವ್ರು ಯಾವ ರೀತಿ ಅಂತ ಒಂದು ಮಾಹಿತಿ ಕೊಟ್ಟವ್ರೆ ನೋಡ್ಬೋದು. ಅವರು ಇದೇ ಒಂದು ಪಕ್ಕದಲ್ಲಿ ಇರುವಂತವ್ರು. ಅವರು ಈಗ ಏನಾಗಿದೆ ಅಂದ್ರೆ ಸುತ್ತಮುತ್ತ ಬಹಳಷ್ಟು ಮೇವಿದೆ. ಅವರು ತಮ್ಮ ದನಕರುಗಳನ್ನ, ಆಡು ಮರಿಗಳನ್ನ ತಂದು ಇಲ್ಲಿ ಮೇಯಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಜಾನುವಾರುಗಳಿಗೂ ಸಹ ಇದು ಒಳ್ಳೆ ಒಂದು ವಾತಾವರಣ ಕಲ್ಪಿಸಿದೆ ಈ ಸಂದರ್ಭದಲ್ಲಿ. ಆಗಿನ ಕಾಲದಲ್ಲಿ ರಾಜರುಗಳಿಗೆ ಮೋಜು ಮಸ್ತಿ ಮಾಡಲು ಅವರ ಒಂದು ಹಿರಿತನವನ್ನು ತೋರಿಸಲು ಸಹಕಾರಿಯಾದಂತ ಸಂಗೀತ ಮಹಲ್ ಈಗ ಜಾನುವಾರುಗಳಿಗೂ ಸಹ ಹೊಟ್ಟೆ ತುಂಬಿಸ್ತಾ ಇದೆ ಎಂಬುದು ಅದ್ಭುತವಾದಂತ ಒಂದು ಅಂಶ ಅಂತ ಕರ್ಕೊಳ್ಬಹುದು. 2-3 ಆಫ್ಟರ್ಗಳಿತ್ತು ಅಂತಸ್ತು ಕಾಣ್ತಾ ಇದೆ. ಇನ್ನೊಂದು ಅಂತಸ್ತು ಕಾಣ್ತಾ ಇದೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಥರ್ಡ್, ಸೆಕೆಂಡ್ ಫ್ಲೋರ್, 2 ಫ್ಲೋರ್ಗಳಿತ್ತು ಅನ್ಸುತ್ತೆ ನನಗೆ. ಈಗ ಕಾಲಾನಂತರದಲ್ಲಿ
ಬಹಳಷ್ಟು ಹಳೆಯ ಕಟ್ಟಡ ಆದ್ದರಿಂದ ಕಾಲವಾಗಿ ನಶಿಸಿ ಹೋಗಿದೆ. ಈಗಿನ ನೋಡ್ತಿರ್ಬೋದು ನೀವು ಈ ಕಾಲಂ ಅನ್ನು ಸ್ನೇಹಿತರೆ. ಈಗಿನ ಕಾಲಂ ಕಟ್ಟಲು ನಾವು ಎಷ್ಟೆಲ್ಲ ಶ್ರಮ ಪಡ್ತೀವಿ ನೋಡಿ. ಈ ಆಗಿನ ಕಾಲದಲ್ಲಿ ಕಲ್ಲುಗಳಲ್ಲೇ ಈ ರೀತಿ ಒಂದು ಅತ್ಯುತ್ತಮವಾದಂತಹ ಒಂದು ಕಾಲಂನ ಕಟ್ಟವ್ರೆ. ಈ ಕಡೆ ದೊಡ್ಡ ಕಾಲಂ, ಆ ಕಡೆ ಒಂದು ಕಾಲಂ ಕಟ್ಟವ್ರೆ. ಚಿಕ್ಕ ಕಾಲಂಗಳಲ್ಲ ಸ್ನೇಹಿತರೆ. ಈಗಿನ ಕಾಲದ ಇಂಜಿನಿಯರಿಂಗ್ಗಳಿಗೂ ಸಹ ಅಚ್ಚರಿ ಮಾಡುವಂತ ಒಂದು ಕಾಲಂಗಳು ಸ್ನೇಹಿತರೆ. ನೋಡಿ ಈಗಿನ ಸಿಮೆಂಟ್ ನಾವು ನೀರು ಹೊಡೆದೇ ಇದ್ರೆ ಕಿತ್ತು ಹೋಗುತ್ತೆ. ನೋಡಿ ಇದು ನೋಡಿ ಯಾವ ರೀತಿ ಗಟ್ಟಾಗಿದೆ. ನೋಡಿ ಎಷ್ಟು ಗಟ್ಟಿ ಇದೆ. ಇದರಲ್ಲಿ ಸುಣ್ಣ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಆನೆ ಲದ್ದಿ ಆಗಿರ್ಬೋದು, ಮರಳು ಆಗಿರ್ಬೋದು, ಏನೆಲ್ಲ ಒಂದು ಮಿಶ್ರ ಅಂಶಗಳನ್ನು ಬಳಸಿಕೊಂಡು ಕಟ್ಟಿದಂತ ಕಟ್ಟಡ ಸ್ನೇಹಿತರೆ ಇದು. ನೋಡಿ ಇನ್ನಾದ್ರೂ ಕಿತ್ತಕ್ಕೂ ಆಗ್ತಾ ಇಲ್ಲ ಸ್ನೇಹಿತರೆ. ಆ ರೀತಿ ಗಟ್ಟಿ ಇದೆ ಅಂದ್ರೆ ತಿಳ್ಕೊಬಹುದು. 500-600 ವರ್ಷಗಳಾಗಿದೆ ಸ್ನೇಹಿತರೆ ಇದು ಕಟ್ಟಿ. 1 ವರ್ಷ 2 ವರ್ಷ ಅಲ್ಲ. ನೋಡ್ಬೋದು ಸ್ನೇಹಿತರೆ ಇಲ್ಲಿ ರಾಜರು ಕುದುರೆಗಳನ್ನ ತಮ್ಮ ಅರಮನೆಗಳಿಂದ ಕುದುರೆ ಸವಾರರು ಬಂದಂತಂದು ಇಲ್ಲಿ ಕುದುರೆಗಳನ್ನ ಕಟ್ತಾ ಇದ್ರು. ನೋಡಿ ಅವ್ರು ಎಷ್ಟೆಲ್ಲ ಮಾಹಿತಿ ಕೊಟ್ಟವ್ರೆ. ಈಗ ಸಲ್ಯೂಟ್ ಹೇಳ್ಬೇಕಾಗತ್ತೆ ನಾವೆಲ್ಲರೂ. ನೋಡ್ಬೋದು ನಮ್ಮ ಹಳೆಯ ಕಾಲದ ತಾತನವರು ನೋಡಿ ಯಾವ ರೀತಿ ಒಂದು ಇವು ಮೆಟ್ಟುಗಳಿಗೆ ಏನಂತ ತಾತ? ಮೆಟ್ಟುಗಳಿಗೆ ಇವು ಗಡ್ಡಿ ಮೆಟ್ಟ ನೋಡಿ ಗಡ್ಡಿ ಮೆಟ್ಟ ಧರಿಸಿ ಒಂದು ಪಂಜೆ ಧರಿಸಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಇದ್ದಾರೆ. ನೋಡ್ಬೋದು ಏನೇನ್ ಹೇಳ್ತ ಮೇಲಿದ್ದ ಕೆಳಗವರಿಗೆ ಟೋಪಿಗೆ ಅಂಗಿ ಟ್ಯಾವಲ್ ದೋತ್ರ ಗಡ್ಡಿ ಮೆಟ್ಟ ಅವಕ್ಕೇನು ಎಣ್ಣೆ ಗಿಣ್ಣೆ ಕುಡಿಸ್ತಾರ? ಇಲ್ಲ ಒಂಬ ಎಣ್ಣೆ ಒಳ್ಳೆ ಎಣ್ಣೆ. ಇದು ನಮ್ಮ ಉತ್ತರ ಕರ್ನಾಟಕದ ಗತ್ತು ತಾತ ಅಲ್ತಾತ. ಇದೇ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರದಂದ್ರೆ ಬಟ್ಟೆ. ನ್ಯಾಯಾಲಯದ ಕಟ್ಟೆ ನೋಡ್ದಿರ್ಬೋದು ಸ್ನೇಹಿತರೆ. ನ್ಯಾಯಾಲಯದ ಕಟ್ಟೆ. ಈ ರಾಜರುಗಳು ನ್ಯಾಯಾಲಯ ತೀರ್ಪು ಕೊಡ್ತಾ ಇದ್ರು ಇಲ್ಲಿ. ನೋಡ್ಬೋದು ಸ್ನೇಹಿತರೆ. ಈ ಒಂದು ಸಂಗೀತ ಮಹಲ್ ಹೊರಗಡೆ ಇರುವಂತ ಕಟ್ಟೆ ನ್ಯಾಯ ಕಟ್ಟೆ. ಯಾಕಪ್ಪ ಅಂದ್ರೆ ಇಲ್ಲಿ ಸಂಗೀತ ನಡೀತಾ ಇತ್ತಲ್ಲ, ಇಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ನಡೀತಾ ಇದ್ವು. ಸಂಗೀತ ರಾಣಿಯವ್ರ ಜಳಕ ಮಾಡೋದು ಅಚ್ಚ ಕಡಿ ರಾಣಿಯರು ವಾಸ ಮಾಡ್ತಾ ಇದ್ರು. ಇದು ನ್ಯಾಯ ಕಟ್ಟೆ. ಇಷ್ಟನ್ನ ನೀವು ಒಂದು ಸಂಗೀತ ಮಹಲಲ್ಲಿ ಗಮನಿಸಬಹುದು ಸ್ನೇಹಿತರೆ. ನಮ್ಮ ಜವಾರಿ ತಾತನವರು ಯಾವ ರೀತಿ ಹೇಳವ್ರೆ ಎಂಬುದನ್ನ ನೀವು ಗಮನಿಸಬಹುದು ಸ್ನೇಹಿತರೆ. ಆಗಿನ ಕಾಲದಲ್ಲಿ ಡಿಜೆ ಇದ್ದಿಲ್ಲ, ತಮಟೆ ಇದ್ದಿಲ್ಲ, ಏನೂ ಇದ್ದಿಲ್ಲ. ಅಣ್ಣ ಡ್ಯಾನ್ಸ್ ಮಾಡಕ್ಕೂ ಇದ್ದಿಲ್ಲ, ಭರತನಾಟ್ಯನೂ ಮಾಡಾಕಿದ್ದಿಲ್ಲ. ಆಗಿನ ಕಾಲದಲ್ಲಿ ಒಂದೇ ತಬಲಗಳಿದ್ವು, ಸನಾಯಿಗಳು, ಪಿಟೀಲ್ಗಳಿದ್ವು. ಆ ಒಂದು ತಬಲಗಳು, ಪಿಟೀಲ್ಗಳು ಆ ಒಂದು ಸಂಗೀತಕ್ಕೆ ಆಗಿನ ರಾಜರುಗಳು ತೃಪ್ತಿ ಪಟ್ಕೊಳ್ತಾ ಇದ್ರು. ಈಗಿನ ಕಾಲದಲ್ಲಿ 3 ಬೈಕಿಗೆ ಇಲ್ಲ ಗಿರಗಿರ ಅಂದಿದೆ ಅಂತ ಇಂಥ ಸಾಂಗ್ಗಳು ಇದ್ರೆ ಇನ್ನ ಏನೆಲ್ಲ ಆಗ್ಬಿಡೋರು ರಾಜರು ತಿಳ್ಕೊಬಹುದು ಸ್ನೇಹಿತರೆ. ಆಗಿನ ಕಾಲದಲ್ಲಿ ನೃತ್ಯಗಳು ನಡೀತಿದ್ವು, ಬೆಲ್ಲಿ ಡ್ಯಾನ್ಸ್ ನಡೀತಾ ಇತ್ತು. ಈಗಿನ ಬೆಲ್ಲಿ ಡ್ಯಾನ್ಸ್ ನೋಡಿದಿರಾ ನೀವು? ಆ ರೀತಿ ಬೆಲ್ಲಿ ಡ್ಯಾನ್ಸ್ಗಳು ಆಗಿನ ಕಾಲದಲ್ಲಿ ನಮ್ಮ ರಾಜರು ನೋಡಿಬಿಟ್ಟವ್ರೆ ಸ್ನೇಹಿತರೆ, ನೋಡಿಬಿಟ್ಟವ್ರೆ. ನೋಡಿ ಎಂತ ಒಂದು ರಾಜರು ತಮ್ಮ ಒಂದು ಸಂಗೀತಕ್ಕೋಸ್ಕರ ಸಂಗೀತದ ಒಂದು ಅನುಭವವನ್ನು ಸ್ವಾದಿಸಲು ನಿರ್ಮಿಸಿದಂತಹ ಸಂಗೀತ ಮಹಲ್ ಅಂತ ಅದ್ಭುತವಾದ ಕಟ್ಟಡ ಸ್ನೇಹಿತರೆ. ಇದರಲ್ಲಿ ಆ ಒಂದು ಗೋಲ್ ಗುಂಬಜಲ್ಲಿ ಯಾವ ರೀತಿ ಪ್ರತಿಧ್ವನಿ ಬರುತ್ತೆ ಆ ರೀತಿ ಪ್ರತಿಧ್ವನಿ ಇಲ್ಲಿ ಬರ್ತಾ ಇತ್ತು. ಈ ತಬಲಗಳ ಆಗಿರ್ಬೋದು, ವಾದ್ಯಗಳಾಗಿರ್ಬೋದು, ಎಲ್ಲಾ ಒಂದು ವಾದ್ಯಗಳ ಸೌಂಡ್ ಕ್ಲಿಯರ್ ಆಗಿ ಬರ್ತಾ ಇತ್ತು. ಆ ಒಂದು ಕ್ಲಿಯರೆನ್ಸ್ ಆಗಿ ಈ ಒಂದು ಸಂಗೀತ ಮಹಲನ್ನ ಆಗಿನ ರಾಜವರು ಕಟ್ಟಾರೆ ಸ್ನೇಹಿತರೆ. ನೋಡಿ ಈಗ ಒಂದು ಆ ಸಂಗೀತ ಮಹಲಲ್ಲಿರುವಂತ ಎಲ್ಲಾ ಪ್ರತಿಧ್ವನಿ ಕೆಟ್ಟೋಗಿದೆ, ಕಟ್ಟಡ ಸಹ ಹಾಳಾಗೋಗಿದೆ. ಆದ್ರೆ ಇದ್ದಷ್ಟು ಚೆನ್ನಾಗಿದೆ. ನೀವು ಯಾರಾದ್ರೂ ಈ ಒಂದು ಕಟ್ಟಡಕ್ಕೆ ಬರೋದಾದ್ರೆ ಬಂದು ಅದ್ಭುತವಾಗಿದೆ, ಬಂದು ವೀಕ್ಷಣೆ ಮಾಡಬಹುದು. ನಾನು ಬಂದಂತ ಕ್ಷಣದಲ್ಲಂತೂ ಮಳೆ ಬಂತು, ನೋಡಿದ್ರೆ ಆ ಮಳೆಯಲ್ಲಿ ಸಖತ್ತಾದಂತ ಒಂದು ವ್ಯೂನ ನೋಡ್ತಾ ಇದ್ದೀನಿ. ನಾನು ನಿಮಗೂ ಸಹ ತೋರಿಸ್ತಾ ಇದ್ದೀನಿ, ನೋಡಿ ಖುಷಿ ಪಡಿ. ನೀವು ಈ ಒಂದು ಸಂಗೀತ ಮೇಲನ್ನ ನೀವು ಗಮನಿಸ್ತಾ ಇದ್ದೀರಾ? ನೋಡಿ ಸುತ್ತ ಒಂದು ನೇಚರ್ ಸಖತ್ತಾಗಿ ಹಸಿರು ವಾತಾವರಣದಲ್ಲಿ ಇರುವಂತ ಒಂದು ಸಂಗೀತ ಮಹಲ್. ಸುತ್ತಮುತ್ತ ಯಾವ ರೀತಿ ವಾತಾವರಣ ಇದೆ ಅಂತ
ನೋಡಿ, ನಿಮ್ಮ ಒಂದು ಈ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟಲ್ಲಿ ತಿಳಿಸಿ. ನೀವು ನಿಮ್ಮ ಒಂದು ಖುಷಿಗೆ, ನಿಮ್ಮ ಒಂದು ಗಮ್ಮತ್ತಿಗೆ ನೀವು ಏನು ಮಾಡ್ತೀರಾ ಎಂಬುದನ್ನು ಕಮೆಂಟಲ್ಲಿ ತಿಳಿಸಿ. ಆಗಿನ ರಾಜರು ತಮ್ಮ ಒಂದು ಖುಷಿಗೋಸ್ಕರ, ತಮ್ಮ ಒಂದು ಮೋಜು ಮಸ್ತಿ ಮಾಡಲು ಅವರು ಈ ಒಂದು ನೃತ್ಯ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡ್ತಾ ಇದ್ರು. ಆ ಆಯೋಜನೆ ಮಾಡೋದ್ರ ಮುಖಾಂತರ ತಮ್ಮ ಒಂದು ಖುಷಿಯನ್ನು, ಸಂತೋಷದ ಕ್ಷಣಗಳನ್ನು ಅವರು ಇಲ್ಲಿ ಕಳೀತಾ ಇದ್ರು ಎಂಬುದನ್ನು ಗಮನಿಸಬಹುದು. ಈಗಿನ ಕಾಲದಲ್ಲಿ ನಾವು ಜೂಜಾಟ ಆಡ್ತಾ ಇರೋದು, ಹಲವಾರು ಚಟಗಳಿಗೆ ಈಗಿನ ಯುವಕರು ಬಲಿಯಾಗ್ತಾ ಇದ್ವಿ. ಆ ರೀತಿ ಚಟಗಳಿಂದ ನೀವು ಮುಕ್ತರಾಗಿ ಈ ರೀತಿ ಒಂದು ಒಳ್ಳೆ ಹ್ಯಾಬಿಟ್ಗಳನ್ನ ಮೈಗೂಡಿಸ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನೋಡಿರುವುದು ಆಗಿನ ಕಾಲದಿಂದನೂ ನಮ್ಮ ಒಂದು ದುಶ್ಚಟಗಳು ಬಲಿಯಾದಂಥ ರಾಜರುಗಳನ್ನ ನಾವು ಗಮನಿಸ್ತಿದ್ದೀವಿ. ನಮ್ಮ ಒಂದು ಮನೆ ಪರಿಸ್ಥಿತಿನ ನಾವು ನೋಡಿಕೊಂಡು ಆ ರೀತಿ ದುಶ್ಚಟಗಳಿಂದ ನಾವು ಮುಕ್ತರಾಗಬೇಕು. ನೀವು ಒಳ್ಳೆ ಒಂದು ಹ್ಯಾಬಿಟ್ಗಳನ್ನ ರೂಢಿಸ್ಕೊಂಡು ಆ ಒಂದು ಒಳ್ಳೆ ಹ್ಯಾಬಿಟ್ಗಳಿಗೆ ಅಡಿಕ್ಟ್ ಆಗಿ, ಆಗಿನ ರಾಜರು ನೋಡಿ ಯಾವ ರೀತಿ ಒಂದು ಒಳ್ಳೆ ಅಡಿಕ್ಟ್ ಮಾಡ್ಕೊಂಡವ್ರೆ ಅಂದರೆ ಹ್ಯಾಬಿಟ್, ಸಂಗೀತಗಳಿಗೆ ಭಾಳ ಮನಸ್ಸೋತವ್ರೆ. ಸಂಗೀತ ಎಲ್ಲ ನೋವುಗಳನ್ನು, ನಲಿವುಗಳನ್ನು ಮೀರಿದ್ದು ಅಂತ ಹೇಳ್ಬೋದು. ಎಲ್ಲ ನಿಮ್ಮ ನೋವುಗಳನ್ನು ಮರೆಸುವಂಥ ಒಂದು ಶಕ್ತಿ ಸಂಗೀತಕ್ಕಿದೆ. ಆ ಒಂದು ಸಂಗೀತಕ್ಕೆ ನೀವು ಮೊರೆ ಹೋಗಿ ನಿಮ್ಮ ಒಂದು ದುಃಖವನ್ನು ಮರಿಬೋದು ಸ್ನೇಹಿತರೆ. ಆ ರೀತಿ ಒಂದು ಕೆಲಸವನ್ನು ಮಾಡಿ ನೋಡೋಣ. ಮುಂದೆ ಹೋಗ್ತಾ ಇದ್ದೀವಿ ನಾವು. ಆಮೇಲೆ ನೋಡ್ಬೋದು, ನೀವು ನೋಡ್ಬೋದು ಸ್ನೇಹಿತರೆ, ಈ ಸಂಗೀತ ಮೇಲನ್ನು ಇಷ್ಟು ನೀವು ಕ್ಲಿಯರ್ ಆಗಿ ಗಮನಿಸ್ಬೋದು. ಮಳೆಯ ವಾತಾವರಣದ ಸುತ್ತಲಲ್ಲಿ ಯಾವ ರೀತಿ ಸಖತ್ತಾಗಿ ಕಾಣ್ತಾ ಇದೆ. ಈಗ ತಾನೇ ಮಳೆ ಬರ್ತಾ ಇದೆ, ಇನ್ನು ಕಾಣ್ತಾ ಇದೆ. ನೋಡೋಣ. ನೋಡ್ಬೋದು, ಇಲ್ಲಿ ರಾಣಿಯರು ವಾಸ ಮಾಡ್ತಿದ್ದಂಥ ಒಂದು ವಾಸಸ್ಥಾನ ಸ್ನೇಹಿತರೆ ಇದು. ಈ ಡ್ಯಾನ್ಸ್ ಮಾಡೋರು ಯಾರೆಲ್ಲ ಇದ್ದಾರೆ ಅವರ ಒಂದು ಉತ್ತಮವಾದಂಥ ಪ್ಲೇಸ್ ಇದು. ನೋಡಿ, ಈಗ ನಾವು ಏನೆಲ್ಲ ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ನೋಡ್ತೀವಿ, ಆ ಡ್ಯಾನ್ಸ್ ಕಾರ್ಯಕ್ರಮಗಳಿಗೆ ಸ್ಫೂರ್ತಿ ತಂದಂಥ ಒಂದು ಮೆಹಲ್ ಇದು, ಸಂಗೀತ ಮೆಹಲ್ ಸ್ನೇಹಿತರೆ. ಇಲ್ಲಿ ನೋಡಿ, ಈಗ ಯಾರು ಡ್ಯಾನ್ಸ್ ಮಾಡ್ತಾವ್ರೆ ಅಂದರೆ ಇವರೆಲ್ಲ ಡ್ಯಾನ್ಸ್ ಮಾಡ್ತಾವ್ರೆ ಈಗೆಲ್ಲ. ಆಗಿನ ಕಾಲದಲ್ಲಿ ರಾಜರಾಣಿಯರು, ನೃತ್ಯಕಾರರು, ದೊಡ್ಡ ವಿದ್ವಾಂಸರೆಲ್ಲ ಡ್ಯಾನ್ಸ್ ಮಾಡ್ತಿದ್ದಂಥ ಒಂದು ಸ್ಥಳದಲ್ಲಿ ಈಗ ಇವರು ಮಾಡ್ತಾ ಇದ್ದವ್ರೆ. ನೋಡಿ ಹೆಂಗೆ ನೋಡ್ತಾವ್ರೆ ಇವರು, ನಮ್ಮನ್ನ ಯಾರೋ ನೋಡೋಕೆ ಬಂದ್ಬಿಟ್ಟವನೇ ಕಳ್ಳನ ಮಗ ಅಂತವ್ರೆ. ಈಗ ನಮಗೆ ಅಲವಿಲ್ಲ ಸ್ನೇಹಿತರೆ. ಈಗ ಎಲ್ಲ ಇವ್ರಿಗೆಷ್ಟೇ ಅಲವಿರುತ್ತೆ, ಇಲ್ಲಿ ಮನುಷ್ಯ ಪ್ರಾಣಿಗಳಿಗೆ ಯಾರಿಗೂ ಅಲವಿರೋದಿಲ್ಲ. ಇಲ್ಲಿ ಈ ರೀತಿ ಮೇವು ತಿನ್ನುವಂಥ ಪ್ರಾಣಿಗಳಿಗೆ ಅಷ್ಟೇ ಅಲವಿರುತ್ತೆ ಸ್ನೇಹಿತರೆ. ಅವರಾದರೆ ಒಳಗಡೆ ನೋಡಿದ್ದನ್ನು ವ್ಯಕ್ತಪಡಿಸೋಲ್ಲ ಯಾರ ಮುಂದೆ ಅಂತ. ನಾವಾದರೆ ಮಾನವ ಪ್ರಾಣಿಗಳು ಒಳಗಡೆ ಏನಿರುತ್ತೆ ಅದಕ್ಕೆ ಒಂದಕ್ಕೆ ಉಪ್ಪು ಖಾರ ಹಚ್ಚಿ ಹತ್ತು ಹೇಳ್ತೀವಿ. ಅದಕ್ಕೆ ನಮ್ಮಂಥ ಮಾನವರನ್ನ ಒಳಗಡೆ ಅಲವಿಲ್ಲ, ಅಂತ ಮೂಕ ಜೀವಿಗಳಿಗೆ ಅಲವ್ನೆಸ್ ಇದೆ. ಇವರು ನೋಡ್ತಾರೆ, ಖುಷಿ ಪಡ್ತಾರೆ, ತಮ್ಗೇನು ಬರುತ್ತೋ ಅದನ್ನೆಲ್ಲ ಅಲ್ಲೇ ತಿಂದು ಅದ್ರ ಮೇಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಅಂಥ ಒಂದು ಕಟ್ಟಡಗಳಲ್ಲಿ ಇವರು ವಾಸ ಮಾಡ್ತಾವ್ರೆ, ಅವರು ಓಡಾಡ್ತಾವ್ರೆ. ಎಂಥ ಅದ್ಭುತ ಇವರ ಜೀವನ ಅಂತ ನಾವು ಗಮನಿಸ್ಬೋದು. ನಾವು ರೊಕ್ಕ ಕೊಟ್ಟು ಹಣ ನೀಡಿ ವಿಸಿಟ್ ಕೊಟ್ಟಿದ್ದೀವಿ, ಇವರು ಉಚಿತವಾಗಿ ವಿಸಿಟ್ ಕೊಟ್ಟವ್ರೆ. ಇವರಿಗೆ ಗ್ರ್ಯಾಂಡ್ ಎಂಟ್ರಿ. ಯಾವ ರೀತಿ ನುಸುಳಿ ಒಳಗಡೆ ಹೋಗವ್ರೆ ಅಂತ. ನಾವು ಇಲ್ಲಿ ಮನುಷ್ಯ ಪ್ರಾಣಿಗಳು ನುಸುಳಿ ಒಳಗೆ ಹೋಗೋಕೆ ಸಾಧ್ಯ ಇಲ್ಲ, ಆದರೆ ಈ ಪ್ರಾಣಿಗಳಿಗೆ ಸುಲಭವಾಗಿ ಈ ಒಂದು ಮೆಹಲಲ್ಲಿ ಪ್ರವೇಶವಿದೆ ಸ್ನೇಹಿತರೆ. ಅದ್ಭುತವಾದಂಥ ಹಸಿರು ವಾತಾವರಣದಲ್ಲಿ ಮತ್ತು ಮೇವು ಮೇಯ್ಕೊಂತ ತಮ್ಮ ಒಂದು ಕಾರ್ಯ ಕೆಲಸಗಳನ್ನ ಮಾಡ್ತಾರೆ. ನೋಡಿ, ಇಲ್ಲಿ ಮಳೆ ಬರ್ತಾ ಇದೆ ಅಂತ ಯಾವ ರೀತಿ ಒಳಗಡೆ ಹೋಗಿದೆ, ಮಳೆಗೆ ತೊಯ್ದಾದಂಗೆ ಮಸ್ತ್ ಇತ್ತು. ಈ ರೀತಿ ಒಂದು ಸಂಗೀತ ಮೇಲನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಈಗಿನ ಕಾಲದಲ್ಲಿ ಡ್ಯಾನ್ಸ್ ಮಾಡುವಂಥ ಎಲ್ಲ ಪ್ರತಿಭೆಗಳಿಗೂ ಈ ಒಂದು ವಿಡಿಯೋ ಅರ್ಪಣೆ ಸ್ನೇಹಿತರೆ. ನೀವು ಸಹ ಒಳ್ಳೆ ಒಂದು ಹ್ಯಾಬಿಟ್ಗಳಿಗೆ ಅಡಿಕ್ಟ್ ಆಗ್ರಿ, ದುಶ್ಚಟಗಳಿಂದ ಹೊರಗೆ ಬನ್ನಿ. ಈ ಸಂಗೀತಕ್ಕೆ ಭಾಳ ಒಂದು ಹಲವಾರು ನೋವುಗಳನ್ನು ಮರೆಸುವ ಶಕ್ತಿ ಇದೆ. ಆ ಸಂಗೀತಕ್ಕೆ ನೀವು ಅಡಿಕ್ಟ್ ಆಗೋದ್ರಿಂದ ನಿಮಗೆ ಒಳ್ಳೆಯ ಒಂದು ಜ್ಞಾನ ಬರ್ಬೋದು, ಒಳ್ಳೆಯ ಒಂದು ಹ್ಯಾಬಿಟ್ಗಳು ಜನ್ರೇಟ್ ಆಗ್ಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಡ್ಯಾನ್ಸ್ ಮಾಡೋದ್ರಿಂದ ನಮ್ಮ ಒಂದು ಶರೀರದಲ್ಲಿರುವಂಥ ಏನಪ್ಪ ಬ್ಯಾಡ್ ಹ್ಯಾಬಿಟ್ಸ್ಗಳು ಕಡಿಮೆ ಆಗ್ತವೆ, ನಮ್ಮ ಒಂದು ಲವಲವಿಕೆ ಸಹ ಹೆಚ್ಚಾಗುತ್ತೆ. ಅಂಥ ರೀತಿಯ ಒಂದು ಅಡಿಕ್ಷನ್ಗಳು ಆಗಿನ ಕಾಲದಲ್ಲೂ ಇದ್ವು ಅನ್ನೋದಕ್ಕೆ ಈ ಒಂದು ಸಂಗೀತ ಮೇಲೆ ಸಾಕ್ಷಿ ಸ್ನೇಹಿತರೆ. ಈ ವಿಡಿಯೋ ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಮಗದೊಂದು ಅದ್ಭುತವಾದಂಥ ವಿಜಯಪುರದ ಎಪಿಸೋಡ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗಾಯ್ಸ್. ಈ ನಿಮ್ಮ ನಾರ್ತ್ ಬ್ರೋ ನಿಮಗೆ ಎಂದಿಗೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.